ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬಾಳೆಹಣ್ಣಿನ ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂತಹ ಸಿಹಿ ತಿಂಡಿ ಇದು. ಸುಮ್ಮನೆ ಹಾಗೆ ಬಾಳೆಹಣ್ಣು ತಿನ್ನೋದಕ್ಕೆ ಈ ಥರ ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಆ್ಯಕ್ಚುಲಿ ಇದು ನೇಂದ್ರ ಬಾಳೆಹಣ್ಣಿಂದು ಮಾಡೋದು. ನೇಂದ್ರ ಬಾಳೆಹಣ್ಣೇ ಆಗಬೇಕು, ಯಾಕಂದರೆ ಗಟ್ಟಿ ಇದೆಯಲ್ವ ಅದು. ಆದ್ದರಿಂದ ಅದನ್ನು ಈ ರೀತಿ ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮನೇಲಿ ಚಿಕ್ಕ ಮಕ್ಕಳಿದ್ದರೆ ಹಾಗೆ ಬಾಳೆಹಣ್ಣು ತಿನ್ನಲ್ಲ ಅಂತಿದ್ದರೆ ಈ ಥರ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಒಂದು ಒಳ್ಳೆ ರುಚಿ, ಒಳ್ಳೆ ಪರಿಮಳ ಎಲ್ಲ ಬರುತ್ತೆ, ಚೆನ್ನಾಗಿರತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸಾಯಂಕಾಲ ಹೊತ್ತಿಗೆ ತಿಂಡಿಗೆ ಎಲ್ಲ ಈ ಥರ ಮಾಡ್ಕೋಬೋದು. ಸಿಹಿ ತಿಂಡಿ ಮಾತ್ರ ಇದು ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಹಾಗೂ ತಿನ್ಬೋದು, ಇಲ್ಲ ಅಂತಲ್ಲ, ಆದರೆ ಹಿಂಗೆ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಮಕ್ಕಳು ಕೆಲವು ಸರಿ ತಿನ್ನಲ್ವಲ್ಲ ಆವಾಗ. ಆದರೆ ನೇಂದ್ರ ಬಾಳೆಹಣ್ಣು ಮಾತ್ರ ಆಗಬೇಕು ಇದಕ್ಕೆ, ಈ ಥರ ಮಾಡೋದಕ್ಕೆ. ಇಲ್ಲಾಂದರೆ ಮೆತ್ತಗೆ ಇರುತ್ತೆ ಬೇರೆ ಹಣ್ಣುಗಳು. ನೇಂದ್ರ ಗಟ್ಟಿ ಇರೋದ್ರಿಂದ ಚೆನ್ನಾಗಿ ಆಗುತ್ತೆ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನೀಗ. ನಾವು ಚಿಕ್ಕವರಿದ್ದಾಗೆಲ್ಲ ಅಮ್ಮ ಈ ಥರ ಮಾಡಿ ಕೊಡ್ತಾಯಿದ್ರು. ತುಂಬ ರುಚಿಯಾಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ ನಾವು. ಇದಕ್ಕೆ ನಾನು ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೀನಿ ನೋಡಿ. ಇದು ತುಂಬ ಹಣ್ಣಾಗಿರಬೇಕು, ಚೆನ್ನಾಗಿ ಹಣ್ಣಾಗಿರಬೇಕು. ನೇಂದ್ರ ಬಾಳೆಹಣ್ಣು ಹೇಗೆ ಅಂದರೆ, ಹೊರಗಿಂದ ಸಿಪ್ಪೆ ಕಪ್ಪಾಗಿದ್ದರೂ ಒಳಗಡೆ ಹೆಚ್ಚು ಮೆತ್ತಗಾಗಲ್ಲ. ಅದು ಗಟ್ಟಿ ಹಣ್ಣು, ಬೇಗ ಹಣ್ಣಾಗಲ್ಲ. ಸಿಪ್ಪೆ ಕಪ್ಪಾಗೋವರೆಗೂ ಇಡಬೇಕು ಆ್ಯಕ್ಚುಲಿ. ಹಾಗಿದ್ರೇ ಬಾಳೆಹಣ್ಣು ಹಣ್ಣಾಗೋದು. ಅದು ನೇಂದ್ರ ಬಾಳೆಹಣ್ಣು. ಆ ಬಾಳೆಹಣ್ಣಿನ ಜಾತಿನೇ ಹಾಗೆ, ಅದು ಗಟ್ಟಿ ಇರುತ್ತೆ. ಎಷ್ಟೇ ಹಣ್ಣಾದರೂ ಗಟ್ಟಿ ಇರುತ್ತೆ. ಮತ್ತು ಸಿಹಿ ಸ್ವಲ್ಪ ಹಾಗೆ ತಿಂದರೆ ಕಡಿಮೆ. ನಮಗೆ ಇದು ಏಲಕ್ಕಿ ಬಾಳೆಹಣ್ಣಿನಷ್ಟೆಲ್ಲ ಸಿಹಿ ಇರಲ್ಲ ಇದು. ಅಂದರೆ ಇದೆ ಸಿಹಿ, ಆದರೆ ಅಷ್ಟಲ್ಲ. ಅದಕ್ಕೆ ಇದು ಬೇಯಿಸಿದಾಗ ಎಲ್ಲ ತುಂಬ ಸಿಹಿ ಆಗುತ್ತೆ. ಅದಕ್ಕೆ ಈ ಥರ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಅದರಿಂದ ನೇಂದ್ರ ಬಾಳೆಹಣ್ಣೇ ಆಗಬೇಕು, ಇಲ್ಲಾಂದರೆ ಮೆತ್ತಗೆ ಒಂದೇ ಮುದ್ದೆ ಆಗುತ್ತೆ. ನೋಡಿ, ಈ ಥರ ರೌಂಡ್ ಕಟ್ ಮಾಡಿದ್ದೀನಿ, ತೆಳ್ಳಗೆ ಕಟ್ ಮಾಡಿದ್ದೀನಿ. 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3/4 ಕಪ್ಪಿನಷ್ಟು ಸಕ್ಕರೆನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿದ್ದೀನಿ. ಇಲ್ಲಿ ಸಕ್ಕರೆ ಪುಡಿ, ಅದು ಇಷ್ಟೇ ಉಪಯೋಗಿಸ್ಕೊಳ್ಳೋದು. ಇದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಉಪಯೋಗಿಸಿದ ಬಾಣಲೆ ಅಲ್ಲ, ಇದು ತುಪ್ಪ ಬಿಸಿ ಮಾಡಿದಂತಹ ತುಪ್ಪ ಕಾಯಿಸಿದ ಬಾಣಲೆ. ನಾನು ತುಪ್ಪ ಕಾಯಿಸಿದ್ದೆ ಇವತ್ತು. ಅದರಲ್ಲಿ ಉಳಿದಿತ್ತು 1 ಚಮಚದಷ್ಟು ತುಪ್ಪ. ನೀವು 1 ಚಮಚ ಸರಿಯಾಗಿ ತುಪ್ಪ ಹಾಕ್ಕೊಳ್ಳಿ. 1-1.5 ಚಮಚವರೆಗೆ ತುಪ್ಪ ಹಾಕ್ಕೋಬೋದು. ಅದರಲ್ಲಿ ಈ ಥರ ಬಾಳೆಹಣ್ಣು ಸೇರಿಸ್ಕೊಂಡು ಪುಡಿ ಆಗದ ಹಾಗೆ ಇದನ್ನು ಚೆನ್ನಾಗಿ ಕಾಯಿಸಬೇಕು. ಸಣ್ಣ ಉರಿಲೇ ಬಿಸಿ ಮಾಡ್ಕೋಬೇಕು. ಈ ಥರ ಬೇರೆ ಬೇರೆ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಅದನ್ನು ಹರಡಿ ಹಾಕಬೇಕು, ಎಲ್ಲ ಹರಡೋ ಥರ ಮಧ್ಯೆ ಮಧ್ಯೆ ತಿರುಗಿಸ್ಬೇಕು. ಆದರೆ ಸ್ವಲ್ಪ ಹುಷಾರಾಗಿ, ಬಾಳೆಹಣ್ಣು ಹುಡಿ ಆಗಬಾರ್ದು. ಅದು ಗಟ್ಟಿ ಇದೆ, ಅಷ್ಟು ಬೇಗ ಹುಡಿ ಆಗಲ್ಲ. ಬೇರೆ ಎಲ್ಲ ಬಾಳೆಹಣ್ಣುಗಳು ಮೆತ್ತಗಿರುತ್ತೆ, ಅಷ್ಟು ಬೇಗ. ಅಂದರೆ ಈ ಥರ ಮಾಡಿದರೆ ಅದು ಪುಡಿ ಆಗಿಬಿಡತ್ತೆ, ಮುದ್ದೆ ಆಗಿಬಿಡತ್ತೆ. ಅದಕ್ಕೆ ಇದು ಸಿಮ್ಮಲ್ಲಿ ಸಣ್ಣ ಉರಿಲೇ ಮಾಡ್ಕೋಬೇಕು. ಈ ಥರ ತುಂಬ ತಿರುವಿ ಹಾಕಬೇಕು, ಈ ಥರ ತುಂಬ ಮಿಕ್ಸ್ ಮಾಡಬೇಕಾಗಿಲ್ಲ. ಅಂದರೆ ಹುಡಿ ಆಗುತ್ತೆ ಅಂದರೆ ಸ್ವಲ್ಪ ನಿಧಾನ ಮಾಡ್ಕೋಬೇಕು. ಅಂದರೆ ಎಲ್ಲನೂ ಚೆನ್ನಾಗಿ ರೋಸ್ಟ್ ಆಗಬೇಕು, ಅದು ಸ್ವಲ್ಪ ಫ್ರೈ ಆಗಬೇಕು. ಅಂದರೆ ರೋಸ್ಟ್ ಆಗಲ್ಲ, ಅದು ಮೆತ್ತಗಾಗತ್ತೆ, ಬೆಂದಾಗ ಆಗುತ್ತೆ. ಆಗ ಸಿಹಿ ಆಗತ್ತೆ ಅದು. ಮತ್ತು ಸಾಲದ್ದಕ್ಕೆ ಆ ಸಕ್ಕರೆ ಹುಡಿನ ಕೂಡ ಸೇರಿಸ್ಕೋತೀವಿ. ಆಗ ಸಿಹಿ ಬಾಳೆಹಣ್ಣು ತುಂಬ ರುಚಿಯಾಗಿರುತ್ತೆ, ಸಿಹಿಯಾಗಿ ಇರುತ್ತೆ. ನೇಂದ್ರ ಬಾಳೆಹಣ್ಣನ್ನು ಈ ರೀತಿ ಮಾಡಿ ತಿಂದರೆ ತುಂಬ ರುಚಿಯಾಗತ್ತೆ. ನಾವೆಲ್ಲ ಚಿಕ್ಕದಿದ್ದಾಗ ಇದನ್ನು ಮಾಡಿ ತಿಂತಾಯಿದ್ವಿ. ಅದಕ್ಕೆ ಇವತ್ತು ಅದನ್ನು ಮಾಡಿ ನಿಮ್ಗೆ ತೋರಿಸೋಣ ಅಂತ ಮಾಡಿದ್ದೀನಿ. ತುಂಬ ಚೆನ್ನಾಗಿರತ್ತೆ ಇದು. ನೇಂದ್ರ ಬಾಳೆಹಣ್ಣಿಗೆ ಅದರದ್ದೇ ಆದ ಒಂದು ಪರಿಮಳ, ಒಂದು ರುಚಿ ಇರುತ್ತೆ ನೋಡಿ. ಇದು ಚೆನ್ನಾಗೇ ಆಗುತ್ತೆ. ಏಲಕ್ಕಿ ಬಾಳೆಹಣ್ಣು ಮಾಡ್ಬೋದು, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಬಾಕಿ ರೋಬಸ್ಟಕ್ಕಿಂತೆಲ್ಲ ಗಟ್ಟಿ ಇರುತ್ತೆ. ರೋಬಸ್ಟಲ್ಲಾದರೂ ಮುದ್ದೆ ಆಗಿಬಿಡುತ್ತೆ ಅದು ಮೆತ್ತಗೆ. ನೋಡಿ, ಈ ಥರ ಹರಡಿ ಹಾಕ್ಕೊಳ್ಳಿ. ಬಿಡಿಸಿ ತಿರುವಿ ಹಾಕ್ಕೊಳ್ಳಿ ಸಾಧ್ಯ ಆದಷ್ಟು. 2 ಕಡೆಯೂ ಚೆನ್ನಾಗಿ ಬೇಯೋ ಥರ ಮಾಡ್ಕೋಬೇಕು ಸಿಮ್ಮಲ್ಲೇ. ನಾವು ಹಲ್ವನು ನೇಂದ್ರ ಬಾಳೆಹಣ್ಣಿನ ಹಲ್ವ ಮಾಡಿದರೆ ಚೆನ್ನಾಗಿ ಬರುತ್ತೆ. ಬೇರೆ ಬಾಳೆಹಣ್ಣಿಂದು ಆಗುತ್ತೆ, ಅದರದ್ದು ಮೆತ್ತಗಿರುತ್ತೆ. ನೇಂದ್ರದ್ದಾದರೆ ಸ್ವಲ್ಪ ಗಟ್ಟಿಯಾದ ಹಲ್ವ ಆಗುತ್ತೆ. ನೋಡಿ, ಈ ಥರ ತಿರುವಿ ಹಾಕ್ಕೊಳ್ಳಿ. ಎಲ್ಲ ನಿಧಾನವಾಗಿ ಮಾಡಬೇಕು, ಬೆಂದಾಗ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಇದೆಲ್ಲ ಆಗಿದೆ. ಈಗ ಒಂದೊಂದು ಸೈಡ್ ಆಗಿದೆ, ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡ್ರೆ ಸರಿ ಆಗುತ್ತೆ. ನೋಡಿ, ಇಷ್ಟು ಸ್ಪೂನಲ್ಲಿ ತಿರುವಿದ್ರೂ ಅದು ಪುಡಿ ಆಗಿಲ್ಲ, ಗಟ್ಟಿ ಇರುತ್ತೆ. ತುಂಬ ದಪ್ಪ ಮಾಡಬೇಕಾಗಿಲ್ಲ, ಅಂದರೆ ತೆಳುವಾಗಿ ಈ ಥರ ರಿಂಗ್ ಆಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಬಾಳೆಹಣ್ಣು. ನಾನಿಲ್ಲಿ 2 ಬಾಳೆಹಣ್ಣು ಮಾತ್ರ ಹಾಕ್ಕೊಂಡಿದ್ದೀನಿ. ನೇಂದ್ರ ಬಾಳೆಹಣ್ಣು ದೊಡ್ಡಾಗಿರೋದ್ರಿಂದ ತುಂಬ ಬರುತ್ತೆ ಅದು. ಏಲಕ್ಕಿನೂ ಮಾಡ್ಬೋದು ಏನೋ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಏಲಕ್ಕಿ ಬಾಳೆಹಣ್ಣು. ಇಲ್ಲಾಂದರೆ ಬೇರೆ ಬಾಳೆಹಣ್ಣು ಈ ಥರ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಡಾರ್ಕ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ ಇದು ಮಾಡ್ತಾ ನೋಡಿ. ಚೆನ್ನಾಗಿ ತಿರುವಿ ಹಾಕ್ಕೊಂಡಿದ್ದೀನಿ.
ಮಕ್ಕಳೆಲ್ಲ ಸ್ಕೂಲಿಂದ ಬಂದಾಗ ಏನಾದರೂ ತಿನ್ನೋಕ್ಕೆ ಕೇಳ್ತಾರಲ್ವ, ಆವಾಗ ಇದನ್ನು ಮಾಡಿಕೊಡ್ಬೋದು ಬಿಸಿ ಬಿಸಿಯಾಗಿ. ತುಂಬ ರುಚಿಯಾಗಿರುತ್ತೆ ಆವಾಗ. ತುಂಬ ಇಷ್ಟಪಟ್ಟು ತಿಂತಾರೆ. ಸಿಹಿ ಇಷ್ಟಪಡ್ತಾರಲ್ವ, ಆವಾಗ ಇಂಥದ್ದನ್ನು ತಿಂತಾರೆ. ಸುಮ್ಮನೆ ಹಾಗೆ ಬಾಳೆಹಣ್ಣು ತಿನ್ನಿ ಅಂದರೆ ತಿನ್ನಲ್ಲ. ಅವರಿಗೆ ಒಳ್ಳೆಯದಲ್ವ ಆರೋಗ್ಯಕ್ಕೆ ಮಕ್ಕಳಿಗೆ. ಇದನ್ನು ಮಾಡಿ ಕೊಡ್ಬೋದು. ಈಗ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು ಸಕ್ಕರೆ ಪುಡಿನ ಇದಕ್ಕೆ ಉದುರಿಸ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ದಲ್ವ ಅದನ್ನು. ನೀವು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಬೋದು, ಸಿಹಿ ಹೊಂದಿಕೊಂಡು. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ಮಾಡ್ಕೊಬೋದು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿಗೆ ಅದು ಕರಗುತ್ತೆ, ನೀರಾಗತ್ತೆ, ಒಂಥರ ಪಾಕ ಥರ ಆಗತ್ತೆ. ಪುಡಿ ಮಾಡಿ ಕೂಡಲೇ ಬಿಸಿ ಬಿಸಿನೇ ತಿನ್ನಬೇಕು. ಪುಡಿ ಹಾಕಿಬಿಟ್ಟು, ಈ ಸಕ್ಕರೆ ಪುಡಿ ಹಾಕಿಬಿಟ್ಟು ಕೂಡಲೇ ತಿನ್ನಬೇಕು. ಆವಾಗ ಚೆನ್ನಾಗಿರತ್ತೆ. ಈ ಥರ ಇದನ್ನು ಚೆನ್ನಾಗಿ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ, ಈ ಥರ ಉದುರಿಸ್ಕೊಳ್ಳಿ. ಅಂದರೆ ನಿಮಗೆ ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಪುಡಿ ಹಾಕ್ಕೊಂಡಿದ್ದೀನಿ, ಸಕ್ಕರೆ ಪುಡಿನ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲನೂ ಮಿಕ್ಸ್ ಆಗೋ ಥರ ಆಗಲಿ. ಆವಾಗ ಅದು ನೀರು ಬಿಟ್ಕೊಳ್ಳುತ್ತೆ, ಬಿಸಿನೂ ಇರುತ್ತೆ ಅಲ್ವಾ. ಬಾಳೆಹಣ್ಣಿಗೆ ಹಾಕಿದಾಗ ನೀರು ಬಿಟ್ಕೊಳ್ಳುತ್ತೆ ಅದರದ್ದು. ತುಂಬ ನೀರು ಬಿಡೋದಕ್ಕಿಂತ ಮೊದಲೇ ತಿಂದರೆ ಚೆನ್ನಾಗಿರುತ್ತೆ, ಸಿಹಿಯಾಗಿರುತ್ತೆ. ಸಿಹಿ ಬಾಳೆಹಣ್ಣು ಅಂತ ನಾವು ಯಾವಾಗಲೂ ಹೇಳೋದು. ನೋಡಿ, ಈ ಥರ ಕಪ್ಪಿಗೆ ಹಾಕಿ ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಮಾಡಿ ಕೊಡ್ಬೋದು. ಚೆನ್ನಾಗಿ ತುಪ್ಪದ ಪರಿಮಳನೂ ಇರುತ್ತೆ. ಸರಿ, ಒಂದೂವರೆ ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ಆವಾಗ ತುಪ್ಪದ ಪರಿಮಳನೂ ಬರುತ್ತೆ, ಬಾಳೆಹಣ್ಣಿನ ರುಚಿನೂ ಇರುತ್ತೆ, ಸಕ್ಕರೆ ಸಿಹಿನೂ ಇರುತ್ತೆ. ಇಲ್ಲಾಂದರೆ ನೇಂದ್ರ ಸಿಹಿ ಕಡಿಮೆ ಇರುತ್ತೆ, ನೇಂದ್ರ ಬಾಳೆಹಣ್ಣು. ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಮಾಡಿಕೊಡಿ, ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಹೊತ್ತಿಗೆ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಈ ತಿಂಡಿನೂ ಇಷ್ಟ ಆಗಿದೆ, ಆಮೇಲೆ ಈ ವಿಡಿಯೋನೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.